ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸುರಭಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಕ್ರಮವಾಗಿ ಕೊಟ್ಟಂತಹ ಸಂಸ್ಥೆಗಳಿಗೆ ಸಾಲವನ್ನು ಕೊಟ್ಟಿದ್ದಾರೆ, ಅಕ್ರಮವಾಗಿ ಕೊಟ್ಟಿದ್ದಾರೆ. ಹಿಂದೆ ಸಾಲ ಕೊಟ್ಟಿದ್ದು ಕೂಡ ಆ ಸಾಲವನ್ನು ಅವರು ವಾಪಸ್ ಭರ್ತಿ ಮಾಡಿರಲಿಲ್ಲ. ಸಾಲ ಉಳಿಸ್ಕೊಂಡಿದ್ರು, ಬಡ್ಡಿ ಕಟ್ಟದೇ ಇದ್ರು ಕೂಡ ಅದೇ ಕಂಪ್ನಿಗೆ ಮತ್ತೆ ಸುಮಾರು 5 ಕೋಟಿಗೂ ಹೆಚ್ಚು ಸಾಲವನ್ನು ಮಂಜೂರು ಮಾಡಿದ್ದಾರೆ. ಇದು ಅಕ್ರಮ ಅನ್ನೋದನ್ನು ಸ್ವತಃ ಸುರಭಿ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಬಯಲು ಮಾಡಿದರು. ಆ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ವಿಸ್ತಾರವಾಗಿ ಪ್ರಸಾರವನ್ನು ಮಾಡಿತ್ತು. ಈಗ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರ ಆದ ತಕ್ಷಣ ಸಹಕಾರ ಇಲಾಖೆಯ ನಿರ್ದೇಶಕರು ಈ ಒಂದು ಜಂಟಿ ನಿರ್ದೇಶಕರಿಗೆ ಸಂಪೂರ್ಣವಾದ ವರದಿಯನ್ನು ಕೊಡೋದಕ್ಕೆ 3 ದಿನ ಟೈಮ್ ಕೊಟ್ಟಿದ್ದಾರೆ. 3 ದಿನದಲ್ಲಿ ಈ ವರದಿಯನ್ನು ಕೊಡಬೇಕು. ಜೊತೆಗೆ ಸೊಸೈಟಿಯ ಲೆಕ್ಕ ಪರಿಶೋಧನಾ ವರದಿ ಏನಿದೆ ಆ ಒಂದು ವರದಿಯನ್ನು ಕೂಡ ಕೊಡೋದಕ್ಕೆ ಹೇಳಿದ್ದಾರೆ. ಸೊ ಏನಪ್ಪ ಇದು ಅಕ್ರಮ ಅನ್ನೋದನ್ನು ನೋಡೋದಾದ್ರೆ, ಸೊ ಸುರಭಿ ಕೋಆಪರೇಟಿವ್ ಸೊಸೈಟಿ ಈ ಒಂದು ಅಕ್ರಮ ಸಾಲ ಮಂಜೂರಾತಿ ವಿವರವನ್ನು ಬೋರ್ಡ್ನಲ್ಲಿ ಸಲ್ಲಿಸಿರಲಿಲ್ಲ, ಬೋರ್ಡ್ ಸಭೆಯಲ್ಲಿ ಮಂಡಿಸಿಲ್ಲ. ಈ ಬಗ್ಗೆ ಸೊಸೈಟಿಯ ನಿರ್ದೇಶಕರು ತಿಮ್ಮರಾಜು ಶೆಟ್ಟಿ ಅವರು ಒಂದು ಆರೋಪವನ್ನು ಮಾಡಿದರು. ಡಿಫಾಲ್ಟರ್ ಆಗಿದ್ದಂತಹ ಸಂಸ್ಥೆಗೆ ಅಂದರೆ ಭೂಮಿಕಾ ಎಂಟರ್ಪ್ರೈಸಸ್ಗೆ ಹೆಚ್ಚುವರಿಯಾಗಿ 4.25 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದು ಅಕ್ರಮ. ಈ ಭೂಮಿಕಾ ಎಂಟರ್ಪ್ರೈಸಸ್ಗೆ ಈ ಹಿಂದೆ 3.25 ಕೋಟಿ ಕೊಟ್ಟಿದ್ರು, ಹೆಚ್ಚುವರೆಗೆ 1.25 ಕೋಟಿ ಕೊಟ್ಟಿದ್ರು. ಅದಾದ ನಂತರ ಕೂಡ ಸಾಲವನ್ನು ಮರುಪಾವತಿ ಮಾಡದೇನೆ ಭೂಮಿಕಾ ಎಂಟರ್ಪ್ರೈಸಸ್ನ ಮಾಲೀಕ ಚಂದ್ರಶೇಖರ್ ಅನ್ನೋರಿಗೆ 2ನೇ ಬಾರಿಗೆ ಸಾಲವನ್ನು ಕೊಟ್ಟಿದ್ದಾರೆ. ಇದು ಅಕ್ರಮ. ಸೊ ಇದು RBI ಮತ್ತು ಸಹಕಾರ ಇಲಾಖೆಯ ರೂಲ್ಸ್ಗೆ ವಿರುದ್ಧ ಆಗಿದೆ, ಇದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಇವರ ಆರೋಪ. ಸೊ ಹೀಗಾಗಿನೇ ಇದಕ್ಕೆ ತನಿಖೆ ಆಗಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇವರ ಒತ್ತಾಯ ಆಗಿತ್ತು. ಅದರಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಪ್ರಸಾರ ಮಾಡಿದ ಮೇಲೆ ಈಗ ಸಹಕಾರ ಇಲಾಖೆಯ ನಿರ್ದೇಶಕರು ಈ ಒಂದು ವರದಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಾಯಿಂಟ್ ಡೈರೆಕ್ಟರ್ ಈಗ ವರದಿಯನ್ನು ಸಲ್ಲಿಸಬೇಕು 3 ದಿನದಲ್ಲಿ. ನೋಡೋಣ ಈ ವರದಿಯಲ್ಲಿ ಏನು ಬರುತ್ತೆ, ಏನಾಗುತ್ತೆ, ನಿಜಕ್ಕೂ ಎಷ್ಟು ಅಕ್ರಮ ಆಗಿದೆ, ಯಾರೆಲ್ಲ ಶಾಮೀಲಾಗಿದ್ದಾರೆ. ಸುರಭಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಇದರ ಈಗ ನಿರ್ವಹಣೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದಾರೆ. ಅವರ ಒಂದು ಕೈವಾಡ ಇದೆಯಾ, ಯಾರೆಲ್ಲ ಕೈವಾಡ ಇದೆ ಎಲ್ಲವೂ ಕೂಡ ಬಯಲಾಗುತ್ತೆ. ಜಂಟಿ ನಿರ್ದೇಶಕರಿಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡ್ತಾರೆ.